ಸರ್ ಮಾತಾಡ್ತೀನಿ ನಾನು. ಈಗ ನಾಗರಾಜ್ ಅವರೇ, ಒಂದು ಪಾಯಿಂಟ್ ಏನು ಬರುತ್ತೆ ಇಲ್ಲಿ ಅಂತ ಹೇಳಿದ್ರೆ, ಈಗ ಮಾಧ್ಯಮದವರು ಜೋರಾಗಿ ತೋರಿಸ್ಬಿಟ್ರು ಅಂತ ಬಂದಾಗ ಯಾವಾಗಲೂ ಹಾಗೇನೆ. ಯಾಕೆ? ಸಿನಿಮಾ ಎನ್ನುವುದೇ ಒಂದು ಪ್ರಭಾವಶಾಲಿ ಮಾಧ್ಯಮ. ಸಿನಿಮಾ ಇಟ್ಸೆಲ್ಫ್ ಒಂದು ಪ್ರಭಾವಶಾಲಿ ಮಾಧ್ಯಮ. ಡಾಕ್ಟರ್ ರಾಜ್ಕುಮಾರ್ ಒಂದು ಪಾತ್ರ ನಿರ್ವಹಿಸಿದ್ರು ಅಂದರೆ ಬಂಗಾರದ ಮನುಷ್ಯ ಅನೇಕರು ಬಂದು ರೈತರಾಗ್ಬಿಡ್ತಾರೆ. ಒಬ್ಬರ ಒಂದು ಡಿಸೈನ್ ಶರ್ಟ್ ಹಾಕೊಂಡ್ರೆ ಮರದ ದಿನ ಅದೇ ಥರ ಡಿಸೈನ್ ಶರ್ಟ್ ಹಾಕೋತಾರೆ. ಒಬ್ಬರು ಹೇರ್ ಸ್ಟೈಲ್ ಮಾಡಿದ್ರೆ, ಒಬ್ರು ಮೀಸೆ ಬಿಟ್ಟರೆ, ಒಬ್ರು ಗಡ್ಡ ಬಿಟ್ಟರೆ, ಒಬ್ರು ಒಂದು ಒಳ್ಳೆ ಶೂ ಹಾಕೊಂಡ್ರೆ ಅದನ್ನು ಫಾಲೋ ಮಾಡುವಂಥ ವರ್ಗ ಇದ್ದಾಗ ಅಂಥವರಿಂದ ರಾಂಗ್ ಮೆಸೇಜ್ ಹೋಗಬಾರ್ದು ಎನ್ನುವ ಕಾರಣಕ್ಕೇನೆ ಮೀಡಿಯಾ ಕೂಡ ಜಾಸ್ತಿ ಫಾಲೋ ಮಾಡಬಹುದು. ಕೇಸ್ಗಳು ಹಲವಾರು ಬರ್ತವೆ, ಎಲ್ಲವನ್ನು ನಾವು ಹಾಕಬಹುದು, ಕೆಲವಕ್ಕೆ ಇಷ್ಟು ಇಂಪಾರ್ಟೆನ್ಸ್ ಸಿಗದೇ ಇರಬಹುದು. ಮುಂದುವರೆದು ನಾನು ಹೇಳ್ತಾ ಇದ್ದೀನಿ, ಕ್ರಿಮಿನಲ್ ಕಾನ್ಸ್ಪಿರಸಿಯನ್ನು ಎಸ್ಟಾಬ್ಲಿಷ್ ಮಾಡಬೇಕಾದ್ರೆ ಈ ವ್ಯಕ್ತಿ ಹೆಣ್ಣುಮಗಳು ಈ ಥರದ ಮೆಸೇಜ್ ಬಂದುಬಿಡ್ತು, ಅದು ಯಾರಿಗೂ ಹೇಳಿಬಿಟ್ಲು, ಅವ್ನು ಕಿಡ್ನ್ಯಾಪ್ ಮಾಡ್ಕೊಂಡು ಬನ್ನಿ, ಹೊಡೆದು ಬಿಡಿ, ಸಾಯಿಸ್ಬಿಡಿ ಎನ್ನುವ ಮಟ್ಟಕ್ಕೆ ಈ ಕೇಸ್ನ ಎಸ್ಟಾಬ್ಲಿಷ್ ಮಾಡೋಕ್ಕಾಗುತ್ತಾ? ಆಗುತ್ತೆ, ಯಾಕಾಗಲ್ಲ. ಒಂದು ಕಾಲದಲ್ಲಿ ಆಗ್ತಾ ಇರಲಿಲ್ಲ, ಈಗ ಆಗುತ್ತೆ. ಓಕೆ, ಈಗ ಹೇಗೆ ಆಗುತ್ತೆ ಅಂತ ಹೇಳಿದ್ರೆ, ಯಾರು ಸೇರಿಕೊಂಡು ಕ್ರಿಮಿನಲ್ ಕಾನ್ಸ್ಪಿರಸಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವ್ರದ್ದು ಒಂದು ಮೂಮೆಂಟ್, ಓಕೆ, ಮತ್ತು ಅವರು ಒಂದು ಸ್ಥಳದಲ್ಲಿ ಇರ್ತಕ್ಕಂಥದ್ದು, ಆ ನಂತರದಲ್ಲಿ ನಡೆದಂಥ ಕಾರ್ಯಾಚರಣೆ, ಅದು ಪ್ಲಾನಿಂಗ್ ಆ್ಯಂಡ್ ಪ್ರಿಪ್ರೇಷನ್ ಆ್ಯಂಡ್ ಎಕ್ಸಿಕ್ಯೂಷನ್. ಪ್ಲಾನಿಂಗ್ ಮಾಡೋ ಮುಂಚೆ ಇವರು ಕಾನ್ಸ್ಪಿರಸಿಯಲ್ಲಿ ಈ ರೀತಿ ಮಾಡಬೇಕಂತ ಯೋಚನೆ ಮಾಡಿರ್ತಾರೆ. ಅದು ಮುಖ್ಯರು ಇರ್ತಾರೆ, ಓಕೆ, ಕೆಲವರೇ ಇರ್ತಾರೆ. ಯಾಕೆಂದರೆ ಎಲ್ಲರೂ ಸೇರಿ ಕಾನ್ಸ್ಪಿರಸಿ ಮಾಡಿದ್ರೆ ಸರ್ಪ್ರೈಸ್ ಉಳಿಯಲ್ಲ, ಎಲಿಮೆಂಟ್ ಆಫ್ ಸರ್ಪ್ರೈಸು ಇದ್ದೇ ಇರುತ್ತೆ. ಯಾಕೆ ಹೇಳಿದರೆ ಅದು ಸಕ್ಸಸ್ ಆಗಬೇಕು, ಎಕ್ಸಿಕ್ಯೂಷನ್ ಸಕ್ಸಸ್ ಆಗಬೇಕು. ಓಕೆ, ಯಾಕೆ ಸಕ್ಸಸ್ ಆಗಬೇಕಂದ್ರೆ ಬಲವಾದ ಕಾರಣ ಇದೆ. ಇವನೊಬ್ಬ ಮೇರು ನಟ, ಜೊತೆಗೆ ಅವನದು ಅಚ್ಚುಮೆಚ್ಚಿನ ಪ್ರೀತಮೆ, ಅವಳನ್ನು ಮೆಚ್ಚಿಸಬೇಕು, ಜೊತೆಗೆ ಇವನ ಒಂದು ಹೆಸರು ಕೂಡ ಬೆಳಿಬೇಕು. ಇವನಿಗೆ 60 ಲಕ್ಷಕ್ಕೂ ಮಿಗಿಲಾಗಿ ಫ್ಯಾನ್ ಫಾಲೋ ಇದೆ. ಈ ಪ್ರಿಯತಮೆ ಅಂತ ನೀವು ಎಸ್ಟಾಬ್ಲಿಷ್ ಮಾಡೋದು ಹೇಗೆ? ಪೊಲೀಸರು ಹೆಂಗೆ ಎಸ್ಟಾಬ್ಲಿಷ್ ಮಾಡ್ತೀರಾ? ಅವರ ಕಾಂಟ್ಯಾಕ್ಟ್ಸ್ ಮತ್ತೆ ಅವರು ಅಡ್ಮಿಷನ್ಸ್, ಓಕೆ, ಅಡ್ಮಿಷನ್ಸ್ ಏನೇನು ಸ್ಟೇಟ್ಮೆಂಟ್ಸ್ ಇದಾವೆ, ಅದು ಹಿಂದೆ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ಸ್ ಇರ್ಬೋದು, ಸಾಕಷ್ಟು ದಾಖಲೆಗಳಿದೆ. ಅಕ್ಕಪಕ್ಕದವ್ರು ಹೇಳ್ತಾರೆ, ಅವ್ರ ಮನೆಯವ್ರು ಹೇಳ್ತಾರೆ, ಹೆಂಡತಿ ಹೇಳ್ತಾಳೆ, ಹೆಂಡತಿದು ಜಗಳ ಆಗಿದೆ, ಅವ್ರದ್ದೆಲ್ಲ ಏನು ಚಾಟಿಂಗು, ಬೇರೆ ಬೇರೆ ಟೆಕ್ನಿಕಲ್ ಎವಿಡೆನ್ಸ್ ಕಲೆಕ್ಟ್ ಮಾಡಿದ್ದಾರೆ. ಮತ್ತು ಈವನ್ ಸೀಯಿಂಗ್ ಇಸ್ ಬಿಲೀವಿಂಗ್, ಓಕೆ, ಯಾರು ಹೇಳಲ್ಲ. ಓಕೆ, ಇದೆಲ್ಲ ನೋಡಿದ್ರೆ ಇದೆ, ಅದನ್ನೇನು ಜಾಸ್ತಿ ಏನು ಕಷ್ಟ ಇಲ್ಲ. ಓಕೆ, ಈ ಕಾನ್ಸ್ಪಿರಸಿ ಥಿಯರಿ ಸ್ವಲ್ಪ ಮಟ್ಟಿಗೆ ಏನು ಹಿಂದಿನ ಕಾಲದಲ್ಲಿ ಕಷ್ಟ ಇತ್ತು, ಈಗಿನ ಕಾಲದಲ್ಲಿ ಸುಲಭ. ಯಾಕೆಂದರೆ ನಿಮ್ಮ ಹತ್ರ ಒಂದು ಫೋನ್ ಇದೆ, ನನ್ನ ಹತ್ರ ಒಂದು ಫೋನ್ ಇದೆ, ಇನ್ನೊಬ್ಬನ ಹತ್ರ 3 ಜನ ಏನೋ ಹೇಳ್ತೀರಲ್ಲ ನೀವು ಕಾನ್ಸ್ಪಿರೇಟರ್ಸ್, ಅವ್ರ ಹತ್ರ ಫೋನ್ ಇದೆ. ಓಕೆ, ಇನ್ ಗಿವನ್ ಪಾಯಿಂಟ್ ಆಫ್ ಟೈಮ್ ಆ್ಯಂಡ್ ಡೇ ಅವ್ರದ್ದು ಒಂದು ಪರ್ಟಿಕ್ಯುಲರ್ ಹಬ್ಬಲ್ಲಿ ಅಥವಾ ಒಂದು ಟವರ್ ಲೊಕೇಶನಲ್ಲಿ ಇತ್ತು, ಅಲ್ಲಿ ಏನು ಮಾತಾಡಿದ್ರು ಅವರು, ಯಾಕೆ ಸೇರಿದ್ರು ಅವರು ಹೇಳಬೇಕು. ಓಕೆ, ಒಂದು ಹೇಳಲೇ ಇದ್ದರೂ ಕೂಡ ಫರ್ದರ್ ಆ್ಯಕ್ಷನ್ಸ್, ಅವ್ರ ಬಿಹೇವಿಯರ್, ಕಾಂಡಕ್ಟ್, ಅದು ಕೂಡ ಮ್ಯಾಟರ್ಸ್. ಓಕೆ, ಅಲ್ಲಿಂದ ಹಾಗೆ ಹೋಗ್ತದೆ. ಸೊ ಅವ್ರು ಯಾರ್ಯಾರಿಗೆ ಆರ್ಗನೈಸ್ ಮಾಡ್ತಾರೆ, ಯಾರ್ಯಾರಿಗೆ ಯಾರು ಟಾಸ್ಕ್ ಕೊಡ್ತಾರೆ, ಓಕೆ, ಎವ್ರಿಥಿಂಗ್ ಈಸ್ ಇನ್ ಬ್ಲ್ಯಾಕ್ ಆ್ಯಂಡ್ ವೈಟ್. ಐ ಕ್ಯಾನ್ ಸೇ ಇನ್ ದ ಏನು ರೆಕಾರ್ಡೆಡ್ ವರ್ಷನ್ಸಲ್ಲಿ. ಅವನು ದಾವಣಗೆರೆಯಿಂದ ಹೋದ ಗಾಯಂಗೂ ಅವ್ರನ್ನ ಪಿಕ್ ಮಾಡಿದ್ದು ಒಂದು ಪ್ರಿಟೆಕ್ಸ್ಟಲ್ಲಿ ಏನಂತ ಮಾಡ್ತಾರೆ, ಬಾಸ್ ಕರೀತಾರೆ. ಬಾಸ್ ಅಂದರೆ ಯಾರು ಅವ್ರಿಗೆ? ಓಕೆ, ಇವನು ಕೂಡ ಒಬ್ಬ ಫ್ಯಾನೇ, ಒನ್ ಆಫ್ ದಿ ಎಲಿಮೆಂಟ್ ಆಫ್ ದಿ ಸೇಮ್ ಏನೋ ಫ್ಯಾನ್ಸ್. ಹಾಗಾದರೆ ಅವನಿಗೆ ಕಾನ್ಫಿಡೆನ್ಸ್ ಯಾಕೆ ಬಂತು? ಬಿಕಾಸ್ ಸಮ್ ಆಫ್ ದಿ ಫೆಲೋ ಹೂಮ್ ವಿ ಆರ್ ಸೆಂಟ್ ಆಟ್ ಎ ಕಾನ್ಫಿಡೆನ್ಸ್ ವಿತ್ ಹಿಮ್. ಅವನು ಕರೆದ್ರೆ ಅವನು ಬರ್ತಾನೆ ಅಂತ. ಹಾಗೆ ನೋಡಿದ್ರೆ ಒಂದಕ್ಕೊಂದು ಲಿಂಕ್ ಇದೆ, ಸ್ಟ್ರಾಂಗ್ ಲಿಂಕ್ ಇದೆ. ಅದಕ್ಕೆಲ್ಲ ಸಾಕಷ್ಟು ನೀವು ದಾಖಲೆಗಳನ್ನ ನೋಡಿದ್ರೆ. ನಾರಾಯಣ ಸ್ವಾಮಿ ಮಾತಾಡಿಸ್ತೀನಿ ನಿಮ್ಮನ್ನು ಮಾತಾಡಿಸ್ತೀನಿ. ನಾನು ಒಂದೊಂದು ಬ್ರೇಕ್ನ ಟೈಮ್ ಇದು, ನಿಮ್ಮನ್ನ ಮಾತಾಡಿದ್ರೆ ಅವರೇ ಮಾತಾಡಲಿ, ಯಾಕಂದ್ರೆ ಅಕ್ವಿಟಲ್ ಆರ್ಗ್ಯುಮೆಂಟ್ ಆಗೋಯ್ತು ಅವ್ರದ್ದು. ಓಕೆ, ಓಕೆ, ನಾನು ಮಾತಾಡಿಸ್ತೀನಿ. ಅಕ್ವಿಟಲ್ ಆರ್ಗ್ಯುಮೆಂಟ್ ಆಗೋಯ್ತು. ಮತ್ತೆ ನಾರಾಯಣ ಸ್ವಾಮಿ ಹೇಳ್ತಾರೆ, ಕೋ ಅಕ್ಯೂಸ್ಡ್ ಸ್ಟೇಟ್ಮೆಂಟ್ ಅಗೇನ್ಸ್ಟ್ ಅನದರ್ ಅಕ್ಯೂಸ್ ಇಸ್ ನಾಟ್ ಅಡ್ಮಿಸಿಬಲ್ ಅಂತ. ಅದು ಎಲ್ಲಿದೆ ಕಾನೂನು? ಎವಿಡೆನ್ಸ್ ಆಕ್ಟ್ ಸರಿಯಾಗಿ ಓದಿದ್ರೆ ಗೊತ್ತಾಗ್ತದೆ. ಇಟ್ ಈಸ್ 100% ಇದೆ ಸರ್, ಓದ್ಬಿಟ್ಟು ಇಟ್ ಈಸ್ ಅಡ್ಮಿಸಿಬಲ್. ಹೌದು ಸರ್. ಸ್ವಾಮಿ ನೀವು ಆಮೇಲೆ ಮಾತಾಡಿ. Please talk afterwards when your chance comes. Please allow me to talk.
ಯಾ ಪ್ಲೀಸ್ ಟಾಕ್, ಬಟ್ ನಾವ್ ಏನೇನೋ ಹೇಳ್ತಾ ಇದ್ರೆ ಅದನ್ನೆಲ್ಲ ಕೇಳಕ್ ನಾನು ನೀವೇನು ಹೇಳೋದಲ್ಲ, ನಾನು ಹೇಳ್ಬೇಕಲ್ಲ ಸ್ವಾಮಿ, ನಾನು ಹೇಳಕ್ಕೆ ಬಂದಿರೋದು, ನಾನು ಸುಳ್ಳು ಹೇಳಕ್ ಬಂದಿಲ್ಲ. ಎಸ್ ಹೇಳಿ. That's why please have a patience. Please have a patience, sir. Please have a patience. ನಾನು ಮತ್ತೆ I have no grounds against you. I have to. ಸ್ವಲ್ಪ ಪೇಷನ್ಸ್, ನಾವ್ ಯಂಗ್ಸ್ಟರ್ಸ್ ಸ್ವಲ್ಪ ಪೇಷನ್ಸ್ ಕಡಿಮೆ, ನಿಮ್ ಸ್ವಲ್ಪ ಪೇಷನ್ಸ್ ಇದ್ರೆ ಇನ್ನೊಂದು ಸ್ವಲ್ಪ ಚೆನ್ನಾಗಿರುತ್ತೆ ಅಂತ. ಇರ್ಲಿ ಒಂದು That apart, Yeah. serious matter, let us be very serious about it.